ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ. ಇದೇನೆಂದರೆ ಕಳೆದ ಎರಡು ದಿನದಿಂದ ಮಾಧ್ಯಮಗಳಲ್ಲಿ ನಮ್ಮ ನಾಯಕರಾದ ನಜೀರ್ ಅಹಮದ್ ಸಾಹೇಬರು ರವರಿಗೆ ಹೈಕಮಾಂಡನ್ನು ಸೂಚನೆ ಕೊಟ್ಟೈತೆ, ತಾವು ರಾಜೀನಾಮೆ ನೀಡಿ ಅಂತ ಏನೋ ಈ ಮಾಧ್ಯಮಗಳಲ್ಲಿ ವರದಿ ಬರ್ತಾಯಿದೆ. ಅದ್ರ ಮುಖಾಂತರ ಇವತ್ತೇನು ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು. ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. 2013 ಇದೇ ಕೋಲಾರ ಜಿಲ್ಲೆಯಲ್ಲಿ, ಇದೇ ಕೋಲಾರ ತಾಲೂಕಲ್ಲಿ ನಜೀರ್ ಸಾಹೇಬ್ರು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾಗ ಅವ್ರ ವಿರುದ್ಧ ಕೆಲಸ ಮಾಡಿದ್ರಲ್ಲ, ಅವ್ರಿಗೆ ಯಾಕೆ ನೀವು ನೋಟಿಸ್ ಕೊಟ್ಟಿಲ್ಲ, ಅವ್ರು ಯಾಕೆ ನೀವು ರಾಜೀನಾಮೆ ಕೇಳಿಲ್ಲ? 2023 ಎಲೆಕ್ಷನಲ್ಲಿ ರಾಯಚೂರಲ್ಲಿ ಒಬ್ಬ ಮೈನಾರಿಟಿ ಅಭ್ಯರ್ಥಿ 3,500 ಅಂತರ ಓಟಿಂದ ಸೋತಿದ್ದಾನೆ. ಓಪನ್ ಆಗಿ ಇವತ್ತಿನ ಮಿನಿಸ್ಟರ್ ಆಗಿರೋಂಥ ಬೋಸರಾಜ್ ಅವ್ರ ಮಗ BJPಗೆ ಸಪೋರ್ಟ್ ಮಾಡಿದ್ರಲ್ಲ, ಅವ್ರಿಗೆ ಯಾಕೆ ನೀವು ವಿರೋಧ ಮಾಡದೆ ಮಂತ್ರಿ ಸ್ಥಾನ ಕೊಟ್ರಿ? ಇವತ್ತು ನೀವು ಕೊಟ್ಟಿರೋಂಥ ಜವಾಬ್ದಾರಿ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಮತ್ತು ಈ ಸುರ್ಜೇವಾಲಾ ಅವರಿದ್ದಾರಲ್ಲ, ಅವ್ರು ಕೊಟ್ಟಿರೋಂಥ ಜವಾಬ್ದಾರಿ ಕೋರ್ ಕಮಿಟಿ ಮೆಂಬರ್ ಮಾಡಿ ನೀವು ಬಾಗಲಕೋಟೆಯಲ್ಲಿ ಇದ್ದು ಕೆಲಸ ಮಾಡಬೇಕು ಅಂತ ಹೇಳಿದ್ದಕ್ಕೆ ಸ್ವತಃ ಅವ್ರು ಅಲ್ಲಿದ್ದು 10 ರಿಂದ 12 ದಿನ ಪಕ್ಷಕ್ಕೆ ಹೋಗಿ ದುಡ್ದಿರೋದು. ಇವತ್ತು ಅಲ್ಲಿ ಪಕ್ಷ ಗೆಲ್ಲುತ್ತಂದರೆ ಅದಕ್ಕೆ ಕಾರಣ ನಜೀರ್ ಅಹಮದ್ ಸಾಹೇಬ್ರೆ. ಈ ಥರ ನೀವು ಹಿರಿಯ ನಾಯಕರಿಗೆ ಮೂಲೆ ಗುಂಪು ಮಾಡೋ ಥರ ಈ ಆಟಗಳು ಶುರು ಮಾಡಿದ್ದೀರಲ್ಲ, ಅದಕ್ಕೆ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಉಳಿತಾ ಇಲ್ಲ. ನೀವು ಹಿಂಗೆ ಏನಾದರೂ ರಾಜೀನಾಮೆ ತೊಗೊಂಡಿದ್ದೀರಾ ಅಂದರೆ ಮುಂದೆ ದಿನಗಳಲ್ಲಿ 2028ನೇ ಚುನಾವಣೆಯಲ್ಲಿ 100ಕ್ಕೆ 100 ಅಲ್ಪಸಂಖ್ಯಾತರು ಕಾಂಗ್ರೆಸ್ಸನ್ನು ಕೈ ಬಿಡುತ್ತಾರೆ. ಇದು ನಿಮ್ಗೆ ಎಚ್ಚರಿಕೆ ಇರಲಿ. ಮತ್ತು ಮನವಿನೂ ಮಾಡ್ಕೊಳ್ತಾ ಇದ್ದೀನಿ, ನೀವು ಯಾವುದೇ ಕಾರಣಕ್ಕೂ ಅವ್ರ ಹತ್ರ ರಾಜೀನಾಮೆ ತೊಗೋಬಾರ್ದು. ಥ್ಯಾಂಕ್ಸ್.